ಗುಬ್ಬಿ ನಗರದ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿ ಬಲರಾಮಯ್ಯ ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರವಿಶಂಕರ್ ಹೆಬ್ಬಾಕ ಪಕ್ಷದ ಧ್ವಜ ನೀಡುವ ಮೂಲಕ ಅಧಿಕೃತವಾಗಿ ಅಧಿಕಾರ ಹಸ್ತಾಂತರಿಸಿದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಬಲರಾಮಯ್ಯ, ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರು ಹಾಗೂ ರೈತ ನಾಯಕರಾದ ಯಡಿಯೂರಪ್ಪನವರು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಚಿರಋಣಿ ಎಂದರು. ಪಕ್ಷದ ಎಲ್ಲ ನಾಯಕರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಒತ್ತು ನೀಡಿ ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಗುಬ್ಬಿ ನಗರದ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನನ್ನ ಶಕ್ತಿ ಮೀರಿ ಪ್ರಯತ್ನಿಸುವೆ ಎಂದರು. ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಇನ್ನು ಹೆಚ್ಚಿನಾಗಿ ನಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಯಾವುದೇ ಎಲೆಕ್ಷನ್ ಎಲ್ಲ ಒಗ್ಗಟ್ಟಾಗಿ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ಏನು ಕಷ್ಟಗಳ ರೂಪದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನಾವು ಮಾತಾಡ್ಸ್ಕೊಂಡು ಒಗ್ಗಟ್ಟೆ ಸಂಘಟನೆ ಹೋಗೋಣ ಅಂತ ಹೇಳ್ತಾ ಎಲ್ಲರೂ ಅಭಿನಂದನೆ ಅಂತ ಹೇಳ್ತೀನಿ. ನಂತರ ಮಾತನಾಡಿದ ಉಸ್ತುವಾರಿಗಳಾದ ಪ್ರೀತಂ ಗೌಡರವರು, ಗುಬ್ಬಿಯಲ್ಲಿ ಬಿಜೆಪಿ ಬಲಿಷ್ಠವಾಗಿದ್ದು ನಾಯಕರುಗಳ ಹೊಂದಾಣಿಕೆ ಕೊರತೆಯಿಂದ ಪ್ರತಿ ಬಾರಿ ಪಕ್ಷಕ್ಕೆ ಸೋಲಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 26,000 ಲೀಡ್ ಕೊಟ್ಟಿದ್ದು, ವಿಧಾನಸಭಾ ಚುನಾವಣೆಯಲ್ಲಿ 7,000 ಮತಗಳ ಅಂತರದಿಂದ ಸೋಲಾಗಿದೆ. ಇದರ ವ್ಯಾಖ್ಯಾನ ನೀವುಗಳೇ ಮಾಡಿಕೊಳ್ಳಿ ಎಂದು ಮಾರ್ಮಿಕವಾಗಿ ನೋಡಿದರು. ಈಗಾಗಲೇ ವಿಜಯೇಂದ್ರರವರಿಂದ ಸೂಚನೆ ಬಂದಿದ್ದು, ಗುಬ್ಬಿ ಬಿಜೆಪಿಯಲ್ಲಿರುವ ಗೊಂದಲಗಳನ್ನು ಬಗೆಹರಿಸುವ ಪ್ರಯತ್ನ ನಡೆಸುತ್ತೇನೆ ಎಂದರು. ನೂತನ ಅಧ್ಯಕ್ಷರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರನ್ನ ಚುನಾಯಿಸಿ ಪಕ್ಷಕ್ಕೆ ಬಲ ತುಂಬಲಿ ಎಂದು ಆಶಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಪಂಚಾಕ್ಷರಯ್ಯ, ಲಿಂಗಪ್ಪ, ದಿಲೀಪ್ ಕುಮಾರ್, ನಿಟ್ಟೂರು ಪ್ರಕಾಶ್, ಸಾಗರನಹಳ್ಳಿ ನಂಜೇಗೌಡ, ಎಚ್.ಟಿ. ಭೈರಪ್ಪ, ವಿಜಯಕುಮಾರ್, ಚಂದ್ರಶೇಖರ್ ಬಾಬು, ಯತೀಶ್, ಕೃಷ್ಣಮೂರ್ತಿ, ಅಣ್ಣಪ್ಪಸ್ವಾಮಿ, ಶಿವಕುಮಾರ್ ಮತ್ತಿತರರು ಇದ್ದರು. ಸತೀಶ್, ಶ್ರೀ ಟಿವಿ, ಗುಬ್ಬಿ. ಎಂಪಿ ಚುನಾವಣೆಯಲ್ಲಿ 25,000 ಲೀಡ್ ತಗೊಳ್ತೀವಿ, ಎಂಎಲ್ಎ ಚುನಾವಣೆಯಲ್ಲಿ 7,000 ಸೋಲ್ತೀವಿ. ಪ್ರಶ್ನೆನೂ ನಿಮ್ಮ ಹತ್ರನೇ ಇದೆ, ಉತ್ತರನೂ ನಿಮ್ಮ ಹತ್ರನೇ ಇದೆ. ಅದು ಉತ್ತರ ಯಾವ ರೀತಿ ಬರೀಬೇಕು ಅನ್ನುವಂಥ ಪ್ರಮುಖ ಕಾರ್ಯಕರ್ತ ಬಂಧುಗಳು ಇವತ್ತು ಇಲ್ಲಿ ಸೇರಿದ್ದೀವಿ. ಚುನಾವಣೆಗೆ ಈಗ ತಾನೇ ರವಿಯಣ್ಣ ಹೇಳಿದ್ರು, 5ನೇ ತಾರೀಕು ಗ್ರಾಮ ಪಂಚಾಯತಿ ಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ. ಅಂದ್ರೆ ಟೆಸ್ಟ್ಗಳು ಶುರುವಾಗ್ತಾ ಇದೆ. ಅದಾದ ನಂತರ ಮಿಡ್ ಟರ್ಮ್ ಎಕ್ಸಾಮ್ ಮತ್ತೆ TPSSB ಬರುತ್ತೆ. ಅದಾದ್ಮೇಲೆ ಫೈನಲ್ ಎಕ್ಸಾಮ್ 28ಕ್ಕೆ ಬರುತ್ತೆ. ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯವರು ಆದಂಥ ಸಂದರ್ಭದಲ್ಲಿ ಉಚ್ಚಯ್ಯ ಸಾಹೇಬರು ಹೇಳ್ತಾ ಹೇಳಿದ್ರು, ನಮ್ಮ ಲೀಡರ್ಗಳು ಜಾಸ್ತಿ ಇದ್ದಾರೆ, ಆ ಲೀಡರ್ಗಳು ಫೈನಲ್ ಆಗಿ ರಿಸಲ್ಟ್ ಕೊಡ್ತಿಲ್ಲ ಅಂತ ಹೇಳಿದ್ದೀವಿ. ಯಾರೋ ನೇತ ಭಾವಿಸ್ಬೇಡಿ, ಆಕಾಂಕ್ಷಿಗಳು ಇರೋದ್ರಲ್ಲಿ ಯಾವುದೇ ಅಭ್ಯಂತರ ಇರಲ್ಲ. ಅದು ಯಾರು ಅಭ್ಯರ್ಥಿ ಆಗ್ತಾರೆ ಅವರೊಟ್ಟಿಗೆ ಕೆಲಸ ಮಾಡೋಂಥದ್ದು ಅಷ್ಟೇ ಜವಾಬ್ದಾರಿ ಇರುವಂಥ ಕೆಲಸ ಅನ್ನೋದನ್ನ ದಯಮಾಡಿ ಎಲ್ಲ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ರೆ ಚುನಾವಣೆಯನ್ನ ಯಶಸ್ವಿಯಾಗಿ ಎದುರಿಸಿಕೊಂಡು ರಾಜ್ಯ ಪ್ರವಾಸ ಮಾಡುವಾಗ ತುಂಬಷ್ಟು ನಮ್ಮ ಎಲ್ಲ ಮಂಡಳಿಗಳ ಸಮಿತಿಯ ಅಧ್ಯಕ್ಷ ಘೋಷಣೆ ಆಗಿಲ್ಲ. ಇದಾಗಿದೆ, ಒಂದು ಮಂಡಲ ಮಾತ್ರ ನಾವು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಒಂದು ಆದೇಶ ನೂತನ ಅಧ್ಯಕ್ಷ ಏನು ಬಿಜೆಪಿಗೆ ಎಲ್ಲರಿಗೂ ಸಮಪಾಲು ಸಮಪಾಲು ಸತ್ಯ ಸಾಥ್ ಸತ್ಯ ವಿಕಾಸ ಅಂತ ಏನು ನಮ್ಮ ಪಕ್ಷ ನಿರ್ಣಯ ಹಿಂದೂ ವರ್ಗದ ಮುಖಂಡರಿಗೆ ನಾವು ದೇಶಕ್ಕೆ ಕೊಡಬೇಕು. ಮುಂದೆ ಹಿಂದೂ ವರ್ಗದ OBC ನಾವು ವಿಶ್ವಾಸಕ್ಕೆ ಹೋಗಬೇಕು ನಿಟ್ಟಿನಲ್ಲಿ ಪಕ್ಷ ನಿರ್ಣಯ ಎಲ್ಲರೂ ಒಪ್ಪಿ ನಮ್ಮ ನಾಯಕರುಗಳು ಬಲರಾಮವ್ರನ್ನ ಅಧ್ಯಕ್ಷ ಮಾಡಬೇಕಿತ್ತು. ಹಾಗಾಗಿ ಪಕ್ಷ ಅಧ್ಯಕ್ಷ ಸ್ಥಾನ ನಿರ್ವಹಣೆ ನಂತರ ಎಲ್ಲ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಪಕ್ಷದ ಮಂಡಲದ ಅಧ್ಯಕ್ಷನಾಗಿ ಕಳೆದ 5 ವರ್ಷ ಕೆಲಸ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಹೆಮ್ಮೆಯ ಸಂಗತಿ.
ನಿರ್ವಹಿಸಿದಂಥ ಒಂದು ಮಂತ್ರಿಗಳಿಗೆ ಅತ್ಯಂತ ಪ್ರಮುಖವಾದ ಜವಾಬ್ದಾರಿಯನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿವರೆಗೂ ನಮ್ಮ ವಿಧಿಕಟ್ಟು ಅಧ್ಯಕ್ಷರಾದ ಪ್ರಜಾಕ್ಷಿ ಅವರು ಬಹಳ ಯಶಸ್ವಿಯಾಗಿ 2 ಚುನಾವಣೆಯನ್ನು ಮಾಡಿದ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25-26 ಲೀಡ್ ಕೊಡಲಿಕ್ಕೆ ನಮ್ಮೆಲ್ಲರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದರು. ಈಗ ಆ ಜವಾಬ್ದಾರಿಯನ್ನು ನಾವೆಲ್ಲ ಈ ಬಲರಾಮ